ತ್ರಿಕೋನಾಸನದಲ್ಲಿ ಸಾಮಾನ್ಯವಾಗಿ ಆಗುವ ತಪ್ಪು, ನಾವು ಮುಂದುಗಡೆ ಕಾಲ್ತೀವಿ, ಪಕ್ಕಕ್ಕೆ ಬಾಗಿಲಿಗೆ ಹೋಗಿ ಮುಂದುಗಡೆ ಕಾಲ್ತೀವಿ, ಕೈ ಕಾಲು ಕಡೆಗೆ ತಗೊಂಡು ಹೋಗ್ಲಿಕ್ಕಾಗಲ್ಲ ಅಂತ ಸ್ವಲ್ಪ ಶರೀರ ಮುಂದಕ್ಕೆ ಕೊಡ್ತೀವಿ. ಅದರಿಂದ ಬೆನ್ನಿಗೆ ಲಾಭ ಸಿಗಲ್ಲ, ಸೊಂಟದ ಮೇಲೆ ಪ್ರೆಷರ್ ಬರುತ್ತೆ. ಅದಕ್ಕೋಸ್ಕರ ದಂಡದ ಸಹಾಯದಿಂದ ನಾವು ಅಭ್ಯಾಸವನ್ನು ಮಾಡಿದಾಗ ನೇರವಾಗಿ ನಾವು ಸ್ಥಿತಿಗೆ ಹೋಗ್ತೀವಿ. ಮತ್ತು ಸ್ಥಿತಿಗೆ ಹೋಗುವಾಗ ಯಾವುದೇ ತಪ್ಪುಗಳಾಗಲ್ಲ. ದಂಡ ನಮಗೆ ಒಂದು ಡೈರೆಕ್ಷನ್ ಕೊಡುತ್ತೆ. ಕಾಲುಗಳಿಗೆ ಅಂತರ ಇಟ್ಕೊಳ್ಬೇಕು, ದಂಡ ಹಿಂದುಗಡೆ ಇಟ್ಕೊಳ್ಬೇಕು. ಹೀಗೆ ಎರಡೂ ಕೈಯಲ್ಲಿ ದಂಡ ಮತ್ತು ದಂಡದ ಅಂತರ ಎರಡೂ ಕಡೆ ಈಕ್ವಲ್ ಆಗಿರಬೇಕು. ಬಲ ಪಾದ ಬಲಪಡಿಸ್ಕೋಬೇಕು, ಎಡ ಪಾದ ಹಿಮ್ಮಡ ಹೊರಕ್ಕೆ. ಈಗ ನಿಧಾನ ಪಕ್ಕಕ್ಕೆ ಬಾಗಬೇಕು. ದಂಡವನ್ನು ಹಿಂದುಗಡೆ ಹಾಗೆಯೇ ದಂಡವನ್ನು ಕೆಳಗಡೆ ಇಟ್ಕೊಂಡು ಬಲಗೈಯನ್ನು ಕೆಳಗಡೆ ಸುತ್ತಬೇಕು, ಎಡಗೈ ಮೇಲಕ್ಕೆ. ಸ್ವಲ್ಪ ದಂಡವನ್ನು ಒಳಗಡೆ ತಗೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಬೇಕು, ಮೇಲಕ್ಕೆ ಇಡ್ತಾ ಇರಬೇಕು, ಹಿಡಿಸ್ಬೇಕು. ಇದು ತ್ರಿಕೋನಾಸನ. ಒಂದೇ ದೇಹದಲ್ಲಿ ಮತ್ತೆ ವಾಪಸ್ ಬರಬೇಕು, ಪಾದ ಮುಂದಕ್ಕೆ, ಮತ್ತೆ ಪಾದ ತೆರೆಸಿಕೊಳ್ಬೇಕು. ದಂಡ ಹಾಗೆ ಇಟ್ಕೊಂಡು ನಾನು ಹಾಗೆ ಪಕ್ಕಕ್ಕೆ, ದಂಡದ ತುದಿ ಕೆಳಗೆ ಟಚ್ ಮಾಡಬೇಕು, ಕೆಳಗಡೆ ಇರುವ ಕೈ ಸುತ್ತಬೇಕು, ಮೇಲಕ್ಕೆ ದಂಡವನ್ನು ಅಪ್ಪರ್ ಬ್ಯಾಕಿಗೆ ಸಪೋರ್ಟ್ ತಗೊಂಡು ದಂಡ ಸ್ವಲ್ಪ ಒಳಗೆ ತಗೊಂಡು ಮೇಲಕ್ಕೆ. ಸ್ಥಿತಿಯಲ್ಲಿದ್ದಾಗ ನಾರ್ಮಲ್ ಬ್ರೀದಿಂಗ್, ಹಾಗೆ ಉಸಿರು ತಗೊಂಡು ಮೇಲೆ ಬರಬೇಕು, ಪಾದ ಮುಂದಕ್ಕೆ. ಇದು ಪ್ರಾರಂಭದ ಹಂತ. ಎರಡನೇದು ದಂಡವನ್ನು ಪೂರ್ಣ ಸುತ್ತಕೊಂಡ್ಬಿಡ್ಬೇಕು. ಈಗ ಎರಡು ಕೈಯಲ್ಲಿ ದಂಡ ಸುತ್ತಕೊಂಡು ಪಾದ ತಿರ್ಸಿಕೊಳ್ಬೇಕು.